ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಬಸವ ಜಯಂತಿಯ ಭಾಷಣ ನೋಡ್ತಾ ಇದ್ದೀವಿ. ಈ ಒಂದು ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಒಂದು ಅಧ್ಯಯನದ ಅಭ್ಯಾಸ ಬೇಕು, ಭಾಷಣ ಬೇಕು ಅಥವಾ ಪ್ರಬಂಧ ಬೇಕು ಅಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ಯಾವ ರೀತಿ ಮಾಡೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ಕಲಿತಾ ಹೋಗೋಣ ಬನ್ನಿ. ಈ ಒಂದು ಭಾಷಣದ ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 10 ಪಾಯಿಂಟ್ಗಳು ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಬೇಡಿ. 1ರಿಂದ 10 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಳ್ರಿ, ತರೋವಾಗ್ರಿ. ಅದಂತರ ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಹಾವಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಹಾಗೆ ಕೇಳೋರಿಗೆ ಭಾಷಣ ನಿಮ್ಮದು ಅದ್ಭುತವಾಗಿರುತ್ತೆ. ರೈಟ್? ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ಸ್ ತಿಳಿಸ್ತಾ ಹೋಗ್ತೇನೆ. ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಇಂದು ಬಸವ ಜಯಂತಿ. ಇಂದು ಬಸವ ಜಯಂತಿ. 3ನೇ ಪಾಯಿಂಟ್, ಬಸವಣ್ಣನವರು ಕರ್ನಾಟಕದ ಒಬ್ಬ ಮಹಾನ್ ಸಮಾಜ ಸುಧಾರಕರು. ಬಸವಣ್ಣನವರು ಕರ್ನಾಟಕದ ಒಬ್ಬ ಮಹಾನ್ ಸಮಾಜ ಸುಧಾರಕರು. 4ನೇ ಪಾಯಿಂಟ್, ಅವರು ವಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು. ಅವರು ವಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು. ಅವರನ್ನು ಪ್ರೀತಿಯಿಂದ ವಿಶ್ವಗುರು ಭಕ್ತಿ ಭಂಡಾರಿ ಎಂದು ಕರೆಯುವರು. ಅವರನ್ನು ಪ್ರೀತಿಯಿಂದ ವಿಶ್ವಗುರು ಭಕ್ತಿ ಭಂಡಾರಿ ಎಂದು ಕರೆಯುವರು. 6ನೇ ಪಾಯಿಂಟ್, ಅವರು ಕಾಯಕವೇ ಕೈಲಾಸ ಎಂದು ಸಾರಿದರು. ಕಾಯಕವೇ ಕೈಲಾಸ ಎಂದು ಸಾರಿದರು. ಓಕೆ. ಅದಾದ ನಂತರ 7ನೇ ಪಾಯಿಂಟ್, ಕೂಡಲ ಸಂಗಮ ದೇವ ಅವರ ವಚನಗಳ ಅಂಕಿತವಾಗಿದೆ. ಓಕೆ. ಅದಾದ ನಂತರ 8ನೇ ಪಾಯಿಂಟ್ ನೋಡಿ, ಎಲ್ಲರೂ ಸಮಾನರು ಎಂದು ಹೇಳಿದ ಇವರು ಭೇದ ಭಾವವನ್ನು ವಿರೋಧಿಸಿದರು. ಓಕೆನಾ? ಅದಾದ ನಂತರ 9ನೇ ಪಾಯಿಂಟ್, ಇವರು ಅನುಭವ ಮಂಟಪ ಎಂಬ ಚರ್ಚಾ ವೇದಿಕೆಯನ್ನು ಸ್ಥಾಪಿಸಿದರು. ಓಕೆನಾ? 10ನೇ ಪಾಯಿಂಟ್, ಬಸವಣ್ಣನವರ ತತ್ವಗಳು ನಮಗೆಲ್ಲರಿಗೂ ದಾರಿದೀಪವಾಗಿವೆ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ
ಭಾಷಣ ಮುಗಿಸುವೆ ಮುಗಿಸುವೆ. ಜೈ ಬಸವೇಶ. ಬಸವೇಶ್ವರರಿಗೆ ಜಯವಾಗಲಿ. ಬಸವೇಶ್ವರರಿಗೆ ಜಯವಾಗಲಿ. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇವಣ ನೀವು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.